ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 21ನೇ ಅಧ್ಯಾಯ 19ನೇ ವಾಕ್ಯ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಅಬ್ರಹಾಮನು ದೇವರ ಮಾತನ್ನು ಕೇಳಿ ತನ್ನ ಸ್ವಂತ ದೇಶವನ್ನು ಬಿಟ್ಟು ದೇವರು ತೋರಿಸಿದಂತಹ ದೇಶಕ್ಕೆ ಬರ್ತಾನೆ. ಆ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಸಮಯದಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಮಗನು ದೊರೆಯದೇ ಇದ್ದಾಗ ಸಾರಳ ಒತ್ತಾಯದ ಮೇರೆಗೆ ಹಾಗಾರಳನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ತಾನೆ. ಹಾಗಾರಳಲ್ಲಿ ಇಷ್ಮಾಯೇಲನು ಹುಟ್ಟುತ್ತಾನೆ. ಅವರು ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಆದರೆ ನಂತರ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಸಾಕ ಹುಟ್ಟುತ್ತಾನೆ. ಇಸಾಕ, ದೇವರು ವಾಗ್ದಾನ ಮಾಡಿದಂತಹ ಇಸಾಕ ಹುಟ್ಟಿದಾಗ ಬಹಳ ಸಂತೋಷವಾಗಿರುತ್ತೆ. ಆದರೆ ಇಸಾಕ ಸಂತೋಷವಾಗಿ ಇರುವಂಥ ಸಮಯದಲ್ಲಿ ಸಾರಳಿಗೊಂದು ಅನಿಸುತ್ತೆ, ಇನ್ನು ಈ ಹಾಗಾರ್ ಇಲ್ಲಿ ಬೇಡ, ಇನ್ನು ಇಷ್ಮಾಯಿಲ್ ಇಲ್ಲಿ ಬೇಡ. ಯಾಕೆಂದರೆ ಇಷ್ಟು ದಿನ ನನಗೊಬ್ಬ ಮಗ ಇರಲಿಲ್ಲ, ಅದಕ್ಕೆ ಅಂತಲೇ ನಾನು ಅವಳನ್ನು ಹೆಂಡತಿಯಾಗಿ ಕೊಟ್ಟಿದ್ದೆ. ಈಗ ನನಗೆ ಇವಳು ಬೇಡ ಅಂತೇಳಿ ಅಬ್ರಹಾಮನಿಗೆ ಒತ್ತಾಯ ಮಾಡಿ 10ನೇ ವಾಕ್ಯದಲ್ಲಿ ಓದ್ತೇವೆ, ಈ ದಾಸಿಯನ್ನು, ಅವಳ ಮಗನನ್ನು ಹೊರಗೆ ಹಾಕು ಅಂತೇಳಿ ಒತ್ತಾಯ ಮಾಡಿದಾಗ ಅಬ್ರಹಾಮನು ಮನಸ್ಸಿಲ್ಲದ ಮನಸ್ಸಿನೊಂದಿಗೆ ಒಂದು ತಿತ್ತಿ ನೀರನ್ನು, ತಣ್ಣೀರನ್ನು ಮತ್ತು ಬುತ್ತಿಯನ್ನು ಕೊಟ್ಟು ಹಾಗಾರಳನ್ನು ಕಳಿಸ್ಬಿಡ್ತಾನೆ. ನೀನು ಇನ್ನೆಲ್ಲಿ ಬೇಕಾದರೂ ಹೋಗಬಹುದು ಅಂತೇಳಿ ಕಳಿಸ್ಬಿಡ್ತಾನೆ. ಹಾಗಾರಳು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನ್ನ ಯಜಮಾನ ಈ ರೀತಿಯಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾರೆ, ನನ್ನ ಯಜಮಾನಿ ಈ ರೀತಿಯಲ್ಲಿ ನನ್ನನ್ನು ಹೊರಗೆ ಹಾಕ್ತಾರೆ ಎಂಬುದಾಗಿ ಹಾಗಾರಳು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅವಳ ಜೀವಿತದಲ್ಲಿ ಅವಳು ಇದನ್ನು ನಂಬೋಕ್ಕಾಗಲಿಲ್ಲ. ಆದರೆ ಅವಳು ಹೊರಟು ಹೋಗ್ತಾಳೆ. ಬೆರ್ಷೆಬದ ಕಾಡಿನಲ್ಲಿ ಅಲೀತಾ ಇದ್ದಾಳೆ. ಅದು ತಿಂದಾಯಿತು, ನೀರನ್ನು ಕುಡ್ದಾಯಿತು, ನೀರು ಖಾಲಿಯಾಯಿತು. ಇದಾದ ಮೇಲೆ ಈಗ ನೀರು ಖಾಲಿಯಾಯಿತು, ಆಹಾರ ಖಾಲಿಯಾಯಿತು. ಈಗ ಬಹಳ ನಿರಾಶೆ ಅನುಭವ. ಬೆರ್ಷೆಬದ ಮರುಭೂಮಿಯಲ್ಲಿ ಅಲಿತಾ ಇರುವಂತಹ ಬಿಸಿಲಿನ ಬೇಗೆಯಲ್ಲಿ ಬೆಂದು ಮುಂದೆ ಸಾಗ್ತಾ ಇರುವಂತಹ ಈ ಹಾಗಾರಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಏನು? ಅವಳೊಬ್ಬಳೇ ಆಗಿದ್ದರೆ ಏನೋ ಮಾಡ್ಬೋದು. ಆದರೆ ಒಂದು ಮಗ ಜೊತೆಯಲ್ಲಿದ್ದಾನೆ. ಈ ಮಗು ಜೊತೆಯಲ್ಲಿರಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅವಳು ಒಂದು ಗಿಡದ ನೆರಳಿನಲ್ಲಿ ಆ ಇಷ್ಮಾಯೇಲನನ್ನು ಇಟ್ಟು ಮಗು ಸಾಯುವುದನ್ನು ನಾನು ನೋಡಲ್ಲ ಅಂಥೇಳಿ ದೂರ ಹೋಗಿ ಗಟ್ಟಿಯಾಗಿ ಅಳ್ತಾ ಇದ್ದಾಳೆ. ದೇವರೇ, ಅಬ್ರಹಾಮ್ ನನ್ನನ್ನು ಕೈ ಬಿಟ್ಟರು, ನನಗೆ ಆಹಾರ ನೀರು ಕೊಟ್ಟು ಕಳಿಸಿದ್ರು. ಈಗ ಆಹಾರ ಮುಗೀತು, ನೀರು ಮುಗೀತು, ನೆಕ್ಸ್ಟ್ ಏನು ಅಂತ ನನಗೆ ಗೊತ್ತಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಮಗೆ ಆಶ್ರಯವಾಗಿದ್ದವರು, ನಮ್ಮ ಜೊತೆಯಲ್ಲಿದ್ದವರು, ನಮ್ಮ ಕೈ ಹಿಡಿದವರು, ನಮ್ಮ ಕೈ ಬಿಡುವಂತಹ ಸನ್ನಿವೇಶಗಳು ನಮ್ಮ ಮುಂದೆ ಬಂದೇ ಬರ್ತದೆ. ನಮ್ಮ ಕೈ ಹಿಡಿದಂತಹ ವ್ಯಕ್ತಿಗಳು, ಯಾವತ್ತೂ ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದಂತಹ ವ್ಯಕ್ತಿಗಳು ದೂರವಾಗುವಂತಹ ಸನ್ನಿವೇಶ ಬರ್ತದೆ. ಆದರೆ ಅಂಥ ಸಮಯದಲ್ಲಿ ಕೈ ಹಿಡಿಯುವಂತಹ ದೇವರ ಮುಖವನ್ನು ನೋಡೋದಾದರೆ ಹೊಸ ಮಾರ್ಗಗಳನ್ನು ಆತನು ತೆರೆಯುವವನಾಗಿದ್ದಾನೆ, ಹೊಸ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಈ ಹಗಲ ಸಮಯದಲ್ಲಿ ಕರ್ತನ ಮುಖವನ್ನು ನೋಡುತ್ತಾ ಕರ್ತನಿಗೆ ಹೇಳಬೇಕು, ದೇವರೇ, ನನಗಾಗಿ ಹೊಸ ಮಾರ್ಗವನ್ನು ಮಾಡುವಂಥ ದೇವರು ನೀನಾಗಿದ್ದೀಯಾ. ಯಾರೆಲ್ಲ ಕೈ ಬಿಟ್ಟರು, ಕೈ ಬಿಡದೇ ಇರುವಂತಹ ಒಬ್ಬ ದೇವರಿದ್ದಾನೆ. ಯಾರೆಲ್ಲ ಹಿಂಜರಿದು ಹೋಗದೆ, ನನ್ನನ್ನು ಹಿಂದಕ್ಕೆ ತಳ್ಳದೆ ನನ್ನ ಸಂಗಡ ಇದ್ದು ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಲ್ಲಿ ಇವಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ವಾಕ್ಯ ಹೇಳ್ತದೆ, ಆ ಶಬ್ದ, ಮಗುವಿನ ಶಬ್ದ ದೇವರಿಗೆ ಕೇಳಿಸ್ತೋ. ದೇವರು ಅವಳ ಸಂಗಡ ಮಾತಾಡ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡಲ್ಲ, ನಿನ್ನ ಮಗುವನ್ನು ಇಟ್ಕೋ, ನಾನು ನಿನ್ನನ್ನು ಕೈ ಬಿಡಲ್ಲ. ಪ್ರಿಯ ದೇವರ ಮಕ್ಕಳೇ, ಅಬ್ರಹಾಮ್ ಕೈ ಬಿಡ್ಬೋದು, ಆದರೆ ದೇವ್ರ ಕೈ ಬಿಡಲ್ಲ. ಮನುಷ್ಯ ನಮ್ಮನ್ನು ಕೈ ಬಿಡ್ಬೋದು, ದೇವ್ರ ಕೈ ಬಿಡಲ್ಲ. ನಮ್ಮ ಪ್ರಿಯರು, ನಮಗೆ ಬೇಕಾದವರು, ನಮ್ಮ ಕುಟುಂಬ ವರ್ಗದವರು ನಮ್ಮನ್ನು ಕೈ ಬಿಡಬಹುದು. ಆದರೆ ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾರೆ. ದೇವರು ಅವಳ ಕಣ್ಣನ್ನು ತೆರೀತಾ ಇದ್ದಾರೆ. ತೆರೆದಂಥ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ನೀರಿನ ಬಾವಿಯನ್ನೇ ಕಾಣ್ತಾ ಇದೆ ಅವಳಿಗೆ. ಅಲ್ಲಿದ್ದಂತಹ ನೀರನ್ನು ತೆಗೆದು ಆ ಮಗನಿಗೆ
ಕುಡಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದ ಕೊರತೆಯ ಸಂದರ್ಭದಲ್ಲಿ, ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ದೂರ ಹೋಗುವಾಗ, ಎಲ್ಲರೂ ನಿನ್ನಿಂದ ಅಗಲಿ ಹೋಗುವಾಗ, ನಿನ್ನ ಸಂಗಡ ಇರುವ, ನಿನ್ನ ಜೊತೆ ಇರುವ, ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಿನ್ನ ಕೈ ಹಿಡಿತಾನೆ, ಆತನು ನಿನಗೆ ಸಹಾಯ ಮಾಡ್ತಾನೆ. ಮನುಷ್ಯರೆಲ್ಲ ಕೈ ಬಿಟ್ಟರು, ಮನುಷ್ಯರೆಲ್ಲರೂ ಅಗಲಿ ಹೋದರು, ನಿನ್ನನ್ನು ಅಗಲದೆ ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಮುಖವನ್ನು ನೋಡ್ತೇನೆ. ಹಾಗಾರಳು ದೇವರ ಮುಖವನ್ನು ನೋಡಿದಾಗ, ದೇವರಲ್ಲಿ ಆಶ್ರಯಿಸಿದಾಗ ದೇವರು ಅವಳಿಗೆ ಸಹಾಯ ಮಾಡಿದ್ರು, ಆ ಮಗನನ್ನು ಉಳಿಸ್ಕೊಟ್ರು. ಈ ದಿವಸ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ. ಆತನು ಕೈ ಬಿಡುವಂತಹ ದೇವರಲ್ಲ. ನಿನ್ನ ಇಕ್ಕಟ್ಟಿನಲ್ಲಿ, ನಿನ್ನ ಕೊರತೆಯಲ್ಲಿ ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ದೇವರೇ. ಯಾವ ಯಾವ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವ್ರು ಹಾದು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ, ಯಾರಿಂದೆಲ್ಲ ಅವ್ರು ಕೈ ಬಿಡಲ್ಪಟ್ಟಿದ್ದಾರೆ ಗೊತ್ತಿಲ್ಲ. ಯಾರೆಲ್ಲ ಕೈ ಬಿಟ್ಟರು, ಕೈ ಬಿಡದ ಒಬ್ಬ ದೇವರು ನೀನು ಅವರ ಸಂಗಡ ಇದ್ದು ಅವರ ಇಕ್ಕಟ್ಟಿನಿಂದ ಬಿಡಿಸುವಂತಹ ದೇವರನ್ನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.